ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ವಿಡಿಯೋ ಬಂದು ಫ್ರಿಡ್ಜ್ ಇದೆ. ನಮ್ದು ಒಂದು ಡಬಲ್ ಡೋರ್ ಫ್ರಿಡ್ಜ್ ಇದೆ, ಓಲ್4. ಅದೇನಾಗಿದೆ ಅಂದ್ರೆ ವಾಟ್ರು ಹಿಂದೆಗಡೆ ಒಂದು ಟ್ರೈ ಕೊಟ್ಟಿರ್ತಾರೆ. ಆ ಟ್ರೈ ಅಲ್ಲಿ ನೀರು ಹೋಗ್ತಾ ಇಲ್ಲ. ಅದು ಕೆಳಗಡೆ ಬಾಟಮ್ ಅಲ್ಲಿ ಇದೆಯಲ್ಲ, ಬಾಟಮ್ ಅಲ್ಲಿ ಮತ್ತೆ ಡೋರ್ ಅಲ್ಲಿ ಲೀಕ್ ಆಗ್ತಿದೆ. ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಏನಾದ್ರು ನಮ್ ಕೈಲಿ ಆದ್ರೆ ಸಾಧ್ಯ ಆದ್ರೆ ರೆಡಿ ಮಾಡಕ್ಕೆ ಟ್ರೈ ಮಾಡೋಣ. ಏನೇನ್ ಪ್ರಾಬ್ಲಮ್ ಆಗಿದೆ, ಏನೇನ್ ಫೇಸ್ ಮಾಡಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕೆಳಗಡೆ ನೋಡಿ, ಇದು ಫ್ರಿಡ್ಜ್ ಬಾಟಮ್ ನೋಡಿ. ಅಲ್ಲಿ ಒಂದು ವೈಟ್ ಕಲರ್ದು ಒಂದು ಕ್ಯಾಪ್ ಕಾಣಿಸುತ್ತೆ ನೋಡಿ. ತೋರ್ಸಕ್ ಟ್ರೈ ಮಾಡ್ತೀನಿ ನೋಡಿ. ಅಲ್ಲಿ ಇದೆಯಲ್ಲ, ಅದ್ರ ಒಳಗೆ ನೀರು ಲೀಕ್ ಆಗ್ತಾ ಇದೆ ನೋಡಿ. ಅದ್ರಲ್ಲಿ ಫುಲ್ಲು ನೀರು ಕೆಳಗಡೆ ಬಟ್ಲಿ ಇಟ್ಟಿರ್ತೀವಿ ನಾವು, ಯಾವಾಗ ಅದ್ರಲ್ಲಿ ನೀರು ಲೀಕ್ ಆಗ್ತಾ ಇದೆ ನೋಡಿ. ಇಲ್ಲಿ ಒಂದು ಬೌಲ್ ಇದೆ ನೋಡಿ, ಇದು ಪೂರ್ತಿ ಖಾಲಿ ಇದೆ. ಆ ಪೈಪ್ ಮುಖಾಂತರ, ವೈಟ್ ಕಲರ್ ಪೈಪ್ ಮುಖಾಂತರ ಬಂದು ತುಂಬಬೇಕು ನೋಡಿ. ನಾನು ಇವಾಗ ಪ್ಲಗ್ ಆಫ್ ಮಾಡಿದ್ದೀನಿ. ನೋಡೋಣ ಇವಾಗ ಫ್ರಿಡ್ಜ್ ಒಳಗೆ ನೋಡಿ, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ. ಇದೊಂದು ಸ್ಕ್ರೂ ಇದೆ, ಮತ್ತೆ ಬ್ಯಾಕ್ ಸೈಡ್ ಅಲ್ಲೊಂದು ಸ್ಕ್ರೂ ಇದೆ, ಮತ್ತೆ ಅದಾದ್ಮೇಲೆ ಈ ಕಡೆ ಒಂದು ಸ್ಕ್ರೂ ಕಾಣಿಸ್ತಿದೆ. ಆ ಮೂರನ್ನು ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿ ನಾವು ಟೆಸ್ಟ್ ಮಾಡೋಣ, ಹಿಂದೆಗಡೆ ಏನಾದ್ರು ಪ್ರಾಬ್ಲಮ್ ಇದೆಯೇನಂತ ನೋಡಿ. ಇವೆಲ್ಲ ಸ್ಕ್ರೂನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೊಂದು ಸ್ಕ್ರೂ ರಿಮೂವ್ ಮಾಡಿದ್ದೀನಿ ನೋಡಿ. ಇದನ್ನು ಲೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪ್ಯಾನಲ್ಲಿ ಇದೆಯಲ್ಲ ನೋಡಿ, ಇನ್ನು ಲೂಸ್ ಆಗಿಲ್ಲ. ಫುಲ್ಲು ಓಪನ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಕೈಯಲ್ಲಿ ಓಪನ್ ಮಾಡ್ಕೊಳ್ಳೋಣ ನೋಡಿ. ಕಂಪ್ಲೀಟ್ ಆಗಿ ಸ್ಕ್ರೂ ಬಂತು. ಇವೆಲ್ಲ ಹುಷಾರಾಗಿ ಇಟ್ಕೋಬೇಕು ನೋಡಿ. ಟ್ರೈ ಎಲ್ಲ ಓಪನ್ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ಈ ಪಾರ್ಟಿಷನ್ ಇದೆಯಲ್ಲ, ಆ ಪಾರ್ಟಿಷನ್ ಸಹ ತೆಗಿಬೇಕು. ನೋಡೋಣ, ನನಗೂ ಐಡಿಯಾ ಇಲ್ಲ ಹೆಂಗ್ ಬರುತ್ತೆ ಅದು ಓಪನ್ ಆಗುತ್ತೆ ಅಂತ ನೋಡಿ. ಇಲ್ಲೊಂದು ಮೇಲ್ಗಡೆ ಒಂದು ಸ್ಕ್ರೂ ಕಾಣಿಸ್ತಿದೆ ನೋಡಿ. ಇದು ಓಪನ್ ಮಾಡ್ಕೊಳ್ಳೋಣ. ನನಗೆ ಅಲ್ಲಿ ಸ್ಟಾರ್ ಸ್ಕ್ರೂ ಇದೆ ಅನ್ಸುತ್ತೆ. ಸ್ಟಾರ್ ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನೆಕ್ಸ್ಟ್ ಅದು ಪಾರ್ಟಿಷನ್ ಬರುತ್ತೆ ಅನ್ಸುತ್ತೆ. ನೋಡೋಣ ಇರಿ ನೋಡಿ. ಆಲ್ಮೋಸ್ಟ್ ಬಂತದು ನೋಡಿ. ಈ ಥರ ಇದೆ. ಆ ಕ್ಯಾಪ್, ಒಂದು ಕ್ಯಾಪ್ ಕೊಟ್ಟು ಆ ಕ್ಯಾಪಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ. ಬಟ್ ಇವಾಗ ತೆಗಿತಾ ಇದ್ದೀನಿ, ಬರ್ತಾ ಇಲ್ಲ. ಏನಾಗಿದೆ ಅಂದರೆ, ಯಾವ್ದಾರು ಸ್ಕ್ರೂ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಲ್ಲೊಂದು ಸ್ಕ್ರೂ ಕಾಣಿಸ್ತದೆ ನನಗೆ ನೋಡಿ. ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕಂಪ್ಲೀಟಾಗಿ ನೋಡಿ, ಇದು ಸ್ಕ್ರೂ ಅಲ್ಲಿ ಬ್ಯಾಕ್ ಸೈಡ್ ಇತ್ತು, ಅದು ಕಾಣಿಸ್ತಾರಲ್ಲ ನೋಡಿ. ಇವಾಗ ಕಂಪ್ಲೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ ಈ ಪೀಸ್ನ. ಅದು ಓಪನ್ ಆದಮೇಲೆ, ಪಾರ್ಟಿಷನ್ ಓಪನ್ ಆದಮೇಲೆ ನಮಗೆ ಈ ಗ್ಲಾಸ್ದೆಲ್ಲ ಇದೆಯಲ್ಲ, ಇದೆಲ್ಲ ಸೈಡ್ಗೆ ಇಟ್ಕೊಳ್ಳೋಣ, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಇದು ನೋಡಿ. ಫುಲ್ಲು ಖಾಲಿ ಮಾಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ಓಪನ್ ಆಗಿದೆ ನೋಡಿ. ಇಲ್ಲಿ 2 ಸ್ಕ್ರೂ ಇತ್ತಲ್ಲ, ಈ ಪೋರ್ಷನ್ ಹಿಡ್ಕೊಂಡು ಎಳ್ಕೊಳ್ಳೋಣ ನೋಡಿ. ಅದು ಬ್ಯಾಕ್ ಸೈಡು ಕೂಲಿಂಗು, ಫ್ಯಾನು ಎಲ್ಲ ಇರುತ್ತೆ ನೋಡಿ. ಅದು ಹಿಂದೆಗಡೆ ಕನೆಕ್ಷನ್ಸ್ ಇರುತ್ತೆ ನೋಡಿ. ಇವಾಗ ಹಿಂಗೆ ಸೈಡ್ ಮಾಡ್ಕೊಂಡಿದ್ದೀನಿ. ನಮಗೆ ಅದು ಕೂಲಿಂಗ್ ಕಾಯಿಲ್ ನೋಡಿ. ಇದು ಈ ಕಡೆ ನೋಡಿ, ಕೆಳಗಡೆ ಟ್ರೈ ಕೊಟ್ಟಿದ್ದಾರೆ. ಆ ಟ್ರೈಯಲ್ಲಿ ನೀರು ಹೋಗಬೇಕು. ಫಸ್ಟ್ ಈ ಫ್ಯಾನ್ ಇದೆಯಲ್ಲ, ಈ ಫ್ಯಾನ್ ಮುಖಾಂತರ ನಮಗೆ ಹಿಂದೆಗಡೆ ಕೂಲ್ ಇರೋದನ್ನ ಮುಂದಕ್ಕೆ ಬರುತ್ತೆ. ಅದು ಕೂಲ್ ಬರುತ್ತೆ ಮುಂದಕ್ಕೆ ನೋಡಿ. ಅದು ಫುಲ್ಲು ಐಸ್ ಕಟ್ಟಿದೆ. ಅದು ಐಸ್ ಆಗಿ ಕೆಳಗೆ ನೀರು ಬೀಳುತ್ತೆ ನೋಡಿ. ಅಲ್ಲಿ ಬ್ಲ್ಯಾಕ್ ಕಲರ್ ಟ್ರೈ ಇದೆ ನೋಡಿ. ಅದ್ರ ಒಳಗೆ ಫುಲ್ಲು ನೀರು ನಿಂತು ಅದರಿಂದ ಮುಖಾಂತರ ಕೆಳಗೆ ಹೋಗುತ್ತೆ ಆ ಟ್ರೈಗೆ ನೋಡಿ. ಈ ಫ್ಯಾನ್ನ ನಾವು ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ನಾವು ಅದು ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಕನೆಕ್ಟರ್ ಡಿಸ್ಕನೆಕ್ಟ್ ಮಾಡಿ ಇದನ್ನ ಕೆಳಗೆ ಸಪ್ರೇಟಾಗಿ ಇಟ್ಬಿಡ್ತೀನಿ ನೋಡಿ. ಇಲ್ಲೊಂದು ಜಿಪ್ ಟೈಯು ಹಾಕಿ ಲಾಕ್ ಮಾಡಿದ್ದಾರೆ ವೈರ್ನ. ಅದು ರಿಮೂವ್ ಮಾಡಿಕೊಂಡು ಈ ಪಾರ್ಟಿಷನ್ನ ಕೆಳಗಡೆ ಇಡ್ತೀನಿ. ಎಲ್ಲ ಹುಷಾರಾಗಿಡಬೇಕು ನೋಡಿ. ಇಲ್ಲಿ ಒಂದು ಟ್ರೈ ಕಾಣಿಸ್ತಾ ಇದೆ ನೋಡಿ. ನಾನು ಹೇಳಿದ್ನೆಲ್ಲ ಬ್ಲ್ಯಾಕ್ ಕಲರ್ ಟ್ರೈ, ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಐಸ್ ಗೆಡ್ಡೆ ಕಟ್ಬಿಟ್ಟಿದೆ ಅದು. ಇಲ್ಲಿಂದ ನೀರು ಡ್ರೈನ್ ಆಗ್ತಿಲ್ವಲ್ಲ, ಅದೇನಾಗುತ್ತೆ ಅಂದರೆ ಕೋಲ್ಡ್ ಅಲ್ಲೇ ಇದೆಯಲ್ಲ, ಈಗ ಕೂಲಿಂಗ್ ಕಾಯಿಲ್ ಇದೆಯಲ್ಲ, ಅದು ಫುಲ್ಲು ಅಲ್ಲಿ ನೀರನ್ನ ಫ್ರೀಸ್ ಮಾಡಿಬಿಟ್ಟಿದೆ. ಫುಲ್ಲು ಕಲ್ಲಾದಂಗೆ ಆಗಿದೆ ಅದು ನೋಡಿ. ಅದರಲ್ಲಿ ನಾವು ಫ್ರಿಡ್ಜಲ್ಲಿ ಮಾಮೂಲಿ ಕಾಳು ಇದೆಲ್ಲ ಇಡ್ತೀವಲ್ಲ, ಅದೆಲ್ಲ ಹೋಗಿ ಅಲ್ಲಿ ಸ್ಟಕ್ ಆಗಿದೆ. ಈ ಐಸ್ನ ನಾವು ಇವಾಗ ಒಡೆದಾಕಿ ಅಲ್ಲಿ ಏನಾದ್ರು ಹೋಲ್ ಏನಾದ್ರು ಜಾಮ್ ಆಗಿದೆ, ನೀರು ಹೋಗೋ ಅಂಥದ್ದು ನೋಡೋಣ ನೋಡಿ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು. ಅದೆಲ್ಲ ಐಸು ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ಅದು ನಾರ್ಮಲ್ಲು ಇದ್ರ ಥರ ಇಲ್ಲ, ಫುಲ್ಲು ಸ್ಟ್ರಾಂಗ್ ಇದೆ ಅದು. ಐಸ್ ಟ್ಯೂಬ್ ಬರುತ್ತಲ್ಲ, ಆ ಥರ ಫುಲ್ಲು ಗಟ್ಟಿ ಐಸ್ ಆಗಿಬಿಟ್ಟಿದೆ ಅದು. ತುಂಬ ದಿವಸದಿಂದ, ತುಂಬ ವರ್ಷದಿಂದನೇ ಅದು ನೀರು ನಿಂತು ಫುಲ್ಲು ಗಟ್ಟಿ ಇದೆ ಅದು ನೋಡಿ. ಇವಾಗ ನಾವು ಅದನ್ನ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸ್ಕ್ರೂ ಡ್ರೈವರಲ್ಲೆಲ್ಲ ಹೊಡೆದು ತೆಗಿಯೋದಕ್ಕೆ ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಅಷ್ಟು ಗಟ್ಟಿ ಕಚ್ಕೊಂಡಿದೆ ಅದು ಪ್ಲಾಸ್ಟಿಕ್ನ. ಮತ್ತು ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಒಂದು ಹೀಟಿಂಗ್ ಕಾಯಿಲ್ ಇದೆ ನೋಡಿ. ಅಲ್ಲೊಂದು ಟ್ಯೂಬ್ ಇದೆ. ಆ ಟ್ಯೂಬ್ ಹೊಡೆದೋಗ್ಬಿಟ್ರೆ ನಮಗೆ ಮತ್ತೆ ಫ್ರಿಡ್ಜ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇದನ್ನ ಅದೇ ಮೆಲ್ಟ್ ಆಗೋಕ್ಕೆ ಬಿಡೋಣ. ಒಂದು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಕೂಲ್ ಆಗುತ್ತೆ ನೋಡಿ. ಎಷ್ಟು ಗಟ್ಟಿಗಿದೆ ಅದು. ಇವಾಗ ಎಲ್ಲ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಳ್ಳೋಣ. ಈ ಮೇಲ್ಗಡೆ ಇದೆಲ್ಲ ಇದೆಯಲ್ಲ, ಕಸ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಸೈಡ್ಗೆ ಹಾಕ್ಕೊಳ್ಳೋಣ. ಅದಷ್ಟೊತ್ತಿಗೆ ನೋಡಿ, ಅದು ಅದ್ರ ಮೇಲೆ ಐಸ್ ಕಟ್ಟಿದೆಲ್ಲ ಕರಗಿ ನೀರು ಕೆಳಗೆ ಬೀಳ್ತಾ ಇದೆ ನೋಡಿ. ಆ ಟ್ರೈ ಒಳಗೆ ಬೀಳುತ್ತೆ
ಇದೇ ರೀತಿನೇ ನೀರು ಸಹ ಅದು ಕೆಳಗಡೆ ನಮಗೆ ಲೀಕೇಜ್ ಆಗೋದು ನೋಡಿ. ಅಲ್ಲಿ ಐಸ್ ಕಟ್ಟಿತ್ತಲ್ಲ ಇಷ್ಟೊಂದು ಗಂಟ ನೋಡಿ ಕರಗಿ ಅದೆಲ್ಲ ಕೆಳಗೆ ಬಿದ್ದಿದೆ. ಆ ಟ್ರೈ ನಮ್ಗೆ ಜಾಮ್ ಆದ್ರೆ ನಮ್ಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆನೂ ಈಚೆಗೆ ಬರುತ್ತೆ ಫ್ರಿಡ್ಜ್ ಅಲ್ಲಿ. ನೋಡಿ ಬೀಡಿಂಗ್ ಎಲ್ಲ ಇದೆಯಲ್ಲ ಅಷ್ಟೊಂದು ಗಂಟ ವಾಶ್ ಮಾಡ್ಕೊಳ್ಳೋಣ ಇದೆಲ್ಲ. ಇದು ಮೇಲೆ ನೋಡಿ ಸರ್ಪ್ ನೀರ್ ಹಾಕೊಂಡು, ಯಾಕೆಂದ್ರೆ ಮೇಲ್ಗಡೆ ಇರುತ್ತಲ್ಲ, ಮೇಲ್ಗಡೆ ಡಸ್ಟ್ ಬಿದ್ದೇ ಬೀಳುತ್ತೆ, ಅದು ಗಲೀಜಾಗುತ್ತೆ ರಬ್ಬರ್ ಎಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಕರ್ಗ ಗಂಟೆ ಇನ್ನೇನು ಕೆಲಸ ಇಲ್ಲ. ಅಷ್ಟೊತ್ತಿಗೆ ನಾವು ಒಂದು ಬ್ರಷ್ ತಗೊಂಡು ಸೋಪ್ ಹಾಕೊಂಡಿದ್ದೀನಿ, ಶಾಂಪು, ಅದನ್ನೆಲ್ಲ ಹಾಕೊಂಡು ಈ ಬೀಡಿಂಗ್ ಎಲ್ಲ ತೊಳ್ಕೊಳ್ಳೋಣ. ನೋಡಿ ಇದ್ರಲ್ಲಿ ಅಷ್ಟು ಗಲೀಜಿಲ್ಲ ನೋಡಿ. ಇದು ಮಧ್ಯ ಅದು ಬಿಡಿಂಗ್ ಅಲ್ಲಿ, ಅದು ಟಾಪ್ ಸೈಡ್ ಇರುತ್ತಲ್ಲ ಅದರಿಂದ ಅದು ಫುಲ್ಲು ಡಸ್ಟ್ ಎಲ್ಲ ಕೂತಿದೆ ನೋಡಿ. ಇಲ್ಲಿ ಇದ್ರಲ್ಲೂ ಏರ್ ಬರುತ್ತೆ ನೋಡಿ. ಇದ್ರ ಒಳಗೂ ಐಸ್ ಗೆಡ್ಡೆ ಕಟ್ಟಿದೆ ನೋಡಿ. ನೀರ್ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ನೋಡಿ. ಫುಲ್ಲು ಅಲ್ಲಿ ಕಸ ಕಟ್ಟಿತ್ತು, ಆ ಹೋಲ್ ಕಾಣಿಸ್ತಿದೆಯಲ್ಲ, ಆ ಹೋಲ್ ಕಸ ಕಟ್ಟಿತ್ತು. ಅದನ್ನ ಫುಲ್ಲು ನೀರ್ ಮೆಲ್ಟ್ ಆದ್ಮೇಲೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿದೆ. ಅದು ಫುಲ್ಲು ನೀರು ಹಿಂದೆ ಒಳಗಡೆ ಹೋಯ್ತು ನೋಡಿ. ಇಲ್ಲೂ ಗಲೀಜಿದೆ, ಈ ಕಡೆ ಆ ಕಡೆನೂ ಐಸ್ ಕಟ್ಟಿತ್ತು. ಅದನ್ನು ನೀರ್ ಹಾಕ್ತೆ, ಅದು ಸೀದಾ ಅಲ್ಲಿ ಟ್ರೈಗೆ ಹೋಗುತ್ತೆ ಮತ್ತೆ. ಅದನ್ನು ಇಲ್ಲಿ ನೀರ್ ಹಾಕಿದ್ರೆ ನಮ್ಗೆ ಅಲ್ಲಿ ಟ್ರೈಲ್ಲೇ ಹೋಗುತ್ತೆ. ಫುಲ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಪರ್ಫೆಕ್ಟ್ ಆಗಿ ಎಲ್ಲ ಕ್ಲೀನ್ ಆಗಿದೆ. ಗಲೀಜೆಲ್ಲ ಇತ್ತು ಅದೆಲ್ಲ ಕ್ಲೀನ್ ಆಗಿದೆ. ಇವಾಗೆಲ್ಲ ಒರೆಸ್ಕೊಂಡು ಮತ್ತೆ ಫಿಟ್ ಮಾಡಬೇಕು ಮತ್ತೆ ನೋಡಿ. ಇವಾಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಅಲ್ಲಿ ಕಾಳು ಮತ್ತೆ ಪ್ರತಿಯೊಂದು ಐಟಮ್ ಎಲ್ಲ ಇಟ್ಟಿರ್ತೀವಿ. ಫ್ರಿಡ್ಜ್ ಅಂದ್ಮೇಲೆ ಐಟಮ್ ಎಲ್ಲ ಇಡ್ತೀವಿ, ಅದೆಲ್ಲ ಹೋಗಿ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ಓಲ್ ಮತ್ತೆ ಸಣ್ಣ ಇದೆ, ಅದು ಅದ್ರಲ್ಲಿ ಹೋಗಿ ಕಸ ಎಲ್ಲ ಕಟ್ಕೊಂಡು ಇದಾಗಿತ್ತು ನೋಡಿ. ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು ನಮ್ದು ಫ್ರಿಡ್ಜು. ಇವಾಗ ನಾವು ಅದನ್ನ ಫಿಟ್ ಮಾಡಬೇಕು. ಒಂಚೂರು ನೀರು ಏನು ಗಲೀಜ್ ಇಲ್ದಂಗೆ ಒರೆಸ್ಕೊಂಡಿದ್ದೀನಿ. ಮತ್ತೆ ನಮ್ಗೆ ಇದು ತೆಗಿಯೋ ಅವಕಾಶ ಇರಲ್ಲ, ಅದರಿಂದ ಎಲ್ಲ ಒಟ್ಟಿಗೆ ಇವಾಗೇನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ, ಎಲ್ಲೂ ಗಲೀಜ್ ಇಲ್ದಂಗೆ. ಇದು ಫ್ಯಾನ್ ಕನೆಕ್ಟ್ರು. ಈ ಫ್ಯಾನ್ ಕನೆಕ್ಟ್ರನ್ನ ಇಲ್ಲೊಂದು ಕನೆಕ್ಟ್ರ್ ಅವಾಗೆ ಕಟ್ ಮಾಡಿದ್ನಲ್ಲ, ಇದನ್ನ ಕನೆಕ್ಟ್ ಮಾಡೋಣ. ಅದು ಹೆಂಗಿತ್ತೋ ಅದು ಹಂಗೆ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಒಂದು ಟೈ ಹಾಕಿದ ನಾವು, ಜಿಪ್ ಟೈ ಇತ್ತಲ್ಲ, ಅದು ಕಟ್ ಮಾಡಿದವು ನೋಡಿ ತೆಗಿಬೇಕಾರೆ. ಆ ಟೈನು ಸಹ ಹಂಗೆ ಕನೆಕ್ಟ್ ಮಾಡ್ಬೇಕು ಮತ್ತೆ ನೋಡಿ. ಇದು ಉಲ್ಟಾ ರಾಂಗ್ ಸೈಡ್ ಹಾಕಿದ್ರೆ ಕನೆಕ್ಟ್ ಆಗಲ್ಲ. ಅದು ಹೆಂಗೆ ಪೊಸಿಷನ್ ಇರುತ್ತೋ ಅದೇ ಥರ ಪೊಸಿಷನ್ ಲಾಕ್ ಮಾಡಿದ್ರೆ ಮಾತ್ರ ಲಾಕ್ ಆಗುತ್ತೆ ನೋಡಿ. ಇವಾಗ ಅಲ್ಲಿ ಟೈ ಹಾಕಿದ್ದೀನಿ ನೋಡಿ, ಜಿಪ್ ಟೈಲಿ ಅದನ್ನ ಲಾಕ್ ಮಾಡೋಣ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಹೋಗುತ್ತದು ನೋಡಿ. ನಾನು ಹೊಸ ಟೈ ಹಾಕ್ಕೊಂಡಿದ್ದೀನಿ ನನಗೆ ನೋಡಿ. ಇವಾಗ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಲಾಕ್ ಮಾಡಿದಾಯಿತು. ಇವಾಗ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟಿಂಗ್ ಪ್ಲೇಯರಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಆಗಿದೆ ನೋಡಿ. ವೈರ್ ಯಾವ ಥರ ರೂಟಿಂಗ್ ಇತ್ತು ಅದೇ ರೀತಿ ಆಗಿದೆ ನೋಡಿ. ಅದೆಲ್ಲ ಸೈಡ್ಗೆ ಇದು ಮಾಡಿ ಇವಾಗ ಇದನ್ನ ಕ್ಲೋಸ್ ಮಾಡೋಣ. ಬ್ಯಾಕ್ ಸೈಡು ನೋಡಿ, ಏನು ಎಲ್ಲ ವೈರೆಲ್ಲ ಕರೆಕ್ಟಾಗಿದೆ, ಏನೂ ಸಮಸ್ಯೆ ಇಲ್ಲ, ಮತ್ತು ಕ್ಲೀನ್ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದನ್ನಿವಾಗ ಕ್ಲೋಸ್ ಮಾಡೋಣ ನೋಡಿ. ಇದು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ಒಂದು ಕೆಳಗಡೆ ಲಾಕ್ ಇದೆ, ಅದು ಲಾಕ್ ಒಳಗೆ ಕುತ್ಕೊಳ್ಳುತ್ತೆ ನೋಡಿ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಿಲ್ಲ, ಅದಕ್ಕೆ ಒಳಗೆ ಕುತ್ಕೊಳ್ಳುತ್ತೆ. ಮೇಲ್ಗಡೆ ಇವೆರಡು ಸ್ಕ್ರೂ ಲಾಕ್ ಆಗುತ್ತೆ ನೋಡಿ. ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ. ಇಲ್ಲಿ ನಿಮಗೆ ಅಲ್ಲಿ ಸ್ಕ್ರೂ ಹಾಕ್ತೀವಿ ನೋಡಿ. ಇವಾಗ ನೋಡಿ, ಅಲ್ಲೊಂದು ಸ್ಕ್ರೂ ಇದೆ, ಆ ಕಡೆ ಒಂದು ಸ್ಕ್ರೂ ಇದೆ. ಇವೆರಡು ಸ್ಕ್ರೂನು ಫಸ್ಟ್ ಟೈಟ್ ಮಾಡ್ಕೊಳ್ಳೋಣ. ತೆಗಿಬೇಕಾದ್ರೆ ನನಗೆ ಗೊತ್ತಾಗಿಲ್ಲ, ಹೆಂಗೆಂಗೋ ತೆಗಿದೆ. ಹಾಕ್ಬೇಕಾದ್ರೆ ಕರೆಕ್ಟಾಗಿ ಅದು ಸ್ಕ್ರೂ ಹೆಂಗಿದೆ ಹಂಗೆ ಹಾಕೋಣ. ಸ್ಕ್ರೂ ಯಾವುದೋ ಮಿಸ್ ಮಾಡಬಾರ್ದು. ಸ್ಕ್ರೂ ಕೊಳ್ದಾದ್ರೆ ಮತ್ತೆ ಅದು ಲೂಸ್ ಆಗುತ್ತೆ, ಮತ್ತು ವೈಬ್ರೇಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಸ್ವಲ್ಪ ಲೆಂತ್ ಇದೆ ಸ್ಕ್ರೂಗಳಿದು, ಈ ಪ್ಯಾನೆಲ್ ಕುತ್ಕೊಳ್ಳುವಂಥದ್ದು. ಬ್ಯಾಕ್ ಸೈಡ್ ಫುಲ್ ಕವರ್ ಆಗುತ್ತಲ್ಲ, ಅದು ಸ್ವಲ್ಪ ಉದ್ದ ಇದೆ. ಮತ್ತು ಒಂದು ವಾಷರ್ ಇದೆ ವೈಟ್ ಕಲರು, ವಾಷರನ್ನು ಹಾಕಿ ಟೈಟ್ ಮಾಡ್ತಾ ಇದ್ದೀನಿ ನೋಡಿ. ಫುಲ್ಲು ಟೈಟ್ ಆಯಿತು. ಒಂದು ಸ್ಕ್ರೂ ಟೈಟ್ ಆಗಿದೆ, ಇನ್ನೊಂದು ಸ್ಕ್ರೂನು ಟೈಟ್ ಮಾಡಬೇಕು ನೋಡಿ. ಇವಾಗ ಟೈಟ್ ಮಾಡ್ತಾ ಇದ್ದೀನಿ ನೋಡಿ. ಕಂಪ್ಲೀಟಾಗಿ ಫುಲ್ಲು ಟೈಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಲೆಂತ್ ಇರೋದ್ರಿಂದ ಜಾಸ್ತಿ ಸ್ಕ್ರೂ ಕುತ್ಕೊಳ್ಳುತ್ತೆ ಇದು. ಅದು ಬ್ಯಾಕ್ ಪ್ಯಾನಲ್ ಅಲ್ವಾ, ಅದರಿಂದ ತುಂಬ ಡಿಸ್ಟೆನ್ಸ್ ಇರುತ್ತೆ ನೋಡಿ. ಪರ್ಫೆಕ್ಟಾಗಿ ಕೂತಿದೆ, ಯಾವುದೇ ಏನು ಗ್ಯಾಪ್ ಏನೂ ಇಲ್ಲ ನೋಡಿ. ಇವಾಗ ಫ್ರಿಡ್ಜ್ನ ಆನ್ ಮಾಡಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ, ವರ್ಕಿಂಗ್ ಆಗ್ತಿದೆಯಾ ಇಲ್ಲ, ಏನಾದ್ರು ಸಮಸ್ಯೆ ಆಗಿದೆ ಏನಂತ ನೋಡಿ. ಪ್ಲಗ್ ಹಾಕಿದ್ದೀನಿ ನೋಡಿ, ಆನ್ ಮಾಡಿದ್ದೀನಿ ನೋಡಿ. ಇವಾಗ ಕೂಲಿಂಗು ಫ್ಯಾನ್ ಇದೆಯಲ್ಲ, ಫ್ಯಾನು ವರ್ಕ್ ಆಗ್ತಿದೆ. ಮತ್ತು ಅದು ನಮಗೆ ಒಂದು ಸ್ವಲ್ಪ ಕೋಲ್ಡು ಬರುತ್ತೆ ಅದರಲ್ಲಿ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನೋಡಿ, ಕೆಳಗಡೆನೂ ವರ್ಕಿಂಗ್ ಆಗ್ತಾಯಿದೆ, ಏನೂ ಸಮಸ್ಯೆ ಆಗಿಲ್ಲ ನೋಡಿ. ಕೋಲ್ಡು ಏರ್ ಬರ್ತಾ ಇದೆ ಇದರಲ್ಲಿ ನೋಡಿ, ಗಾಳಿ ಬರ್ತಾ ಇದೆ. ಇವಾಗ 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಮಗೆ ಅದು ಗೊತ್ತಾಗುತ್ತೆ. ಅಷ್ಟೊಂದು ಗಂಟೆ ಈ ಪ್ಯಾನಲ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಇದು ಪಾರ್ಟಿಷನ್ ನೋಡಿ, ಹಿಂಗೆ ಕೂತ್ಕೊಳ್ಳುತ್ತೆ ಇದು ನೋಡಿ. ಇದನ್ನ ಇವಾಗ ನಾವು ಲಾಸ್ಟ್ ಟೈಮ್ ಬಿಚ್ಚಿದ್ವಲ್ಲ, ಆ ಕಡೆ 3 ಸ್ಕ್ರೂ ಬರುತ್ತೆ ಇದಕ್ಕೆ, ಹಿಂದೆ ಒಂದು ಮುಂದೆ ಒಂದು ನೋಡಿ. ಇಲ್ಲೊಂದು ಸ್ಕ್ರೂ ಹಾಕಿದ್ದೀನಿ. ಇವಾಗ ಬ್ಯಾಕ್ ಸೈಡಲ್ಲಿ ಒಂದು ಸ್ಕ್ರೂ ಇದೆ, ಮತ್ತು ಬ್ಯಾಕ್ ಸೈಡು ಒಂದು ಸ್ಕ್ರೂ ಬರುತ್ತೆ ಇದಕ್ಕೆ ನೋಡಿ. ಅಲ್ಲಿ ತೋರಿಸ್ತೀನಿ ನೋಡಿ, ಮೇಲೆ ನೋಡಿ ಅಲ್ಲಿ ಸ್ಕ್ರೂ ಹಾಕ್ತಾಯಿದ್ದೀನಿ ನೋಡಿ.
3 ಸ್ಕ್ರೂ ಇರುತ್ತೆ ಇದಕ್ಕೆ. ನಾವು ಹೆಂಗ್ ಬೇಕಂಗೆ ಹೇಳಿದ್ರೆ ಅದು ಕಾಣಿಸೋದಿಲ್ಲ ನಮ್ಗೆ, ಹಿಂದೆಗಡೆ ಇರೋ ಸ್ಕ್ರೂ ಕಾಣಿಸೋದಿಲ್ಲ ನೋಡಿ. ಕಂಪ್ಲೀಟ್ ಆಗಿ ಸ್ಕ್ರೂ ಹಾಕಿದೀನಿ ನೋಡಿ. ನೋಡಿ ವಾಷರ್ ಸಮೇತ ಹಾಕಿದೀನಿ ನೋಡಿ, ಪರ್ಫೆಕ್ಟ್ ಆಗಿ ಕೂತಿದೆ, ಯಾವುದೇ ಗ್ಯಾಪ್ ಗೀಪ್ ಏನಿಲ್ಲ ನೋಡಿ. ಅಲ್ಲೊಂದು ಸ್ಕ್ರೂನು ಹಾಕಿದಾಯ್ತು ಫೈನಲಿ. ಇವಾಗ ಇದಕ್ಕೆ ಸೈಡ್ ಪಾರ್ಟಿಷನ್ ಬರುತ್ತೆ ನೋಡಿ, ಕಂಪ್ಲೀಟ್ ಆಗಿ ಅದೆಲ್ಲ ಇಟ್ಟಿದ್ದೀನಿ ನೋಡಿ. ಇದೊಂದು ಪೀಸ್ ಕೆಳಗಡೆ ಕ್ಲೀನ್ ಮಾಡಿದ್ನಲ್ಲ, ಅದೊಂದು ಪೀಸ್ ಇದೆ, ಅದನ್ನು ಕನೆಕ್ಟ್ ಕ್ಲೀನ್ ಆಗಿ ಅದು ಫೈನಲಿ ನಮ್ದು ಫ್ರಿಡ್ಜ್ ಒಂದೊಂದು ಸ್ಟೆಪ್ ನು ತೋರಿಸ್ಕೊಟ್ಟಿದೀನಿ, ಏನೇ ಸಮಸ್ಯೆ ಇತ್ತು ಅಂತ. ಅಲ್ಲಿ ನಮ್ದು ಬ್ಯಾಕ್ ಸೈಡ್ ನೀರು ಹೋಗೋದಕ್ಕೆ 3 ಟ್ರೈ ಇರುತ್ತಲ್ಲ, ಆ ಟ್ರೈ ಚೌಕ್ ಆಗಿತ್ತು. ಒಳಗಡೆ ಕೂಲಿಂಗ್ ಹತ್ರ ಒಂದು ಟ್ರೈ ಇರುತ್ತೆ, ಅದು ಚೌಕ್ ಆಗಿತ್ತು. ಅದರಿಂದ ಕೆಳಗಡೆ ಟ್ರೈಗೆ ನೀರು ಬರ್ತಾ ಇಲ್ಲ, ಡೋರ್ ಅಲ್ಲೆಲ್ಲ ಅದಕ್ಕೆ ನೀರು ಲೀಕ್ ಆಗ್ತಾ ಮುಗೀತು. ಪರ್ಫೆಕ್ಟ್ ಅದನ್ನ ಕಂಪ್ಲೀಟ್ ಆಗಿ 1 by 1 ನಾನು ತೋರಿಸ್ಕೊಟ್ಟಿದೀನಿ, ಯಾವ ತರ ರಿಮೂವ್ ಮಾಡ್ಬೇಕು, ಯಾವ ತರ ಕ್ಲೀನ್ ಮಾಡ್ಬೇಕು ಅಂತ. ನಮ್ಗೆ ಏನೋ ಒಂದ್ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇರೋದ್ರಿಂದ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಸರ್ವಿಸು ಆಗಿದೆ. ನಿಮ್ಗೆ ಏನಾದ್ರು ಅದು ನಾಲೆಡ್ಜ್ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಟ್ಯೂಬ್ ಇರುತ್ತೆ, ಹೀಟಿಂಗ್ ಟ್ಯೂಬ್ ಇರುತ್ತೆ, ಮತ್ತೆ ಕೂಲಿಂಗ್ ಕಾಯಿಲ್ ಇರುತ್ತೆ, ಕೇಬಲ್ಸ್ ಎಲ್ಲ ಇರುತ್ತೆ. ಮತ್ತೆ ನೀವು ಪವರ್ ತೆಗೆದ್ರೆ ಮಾಡಿದ್ರೆ ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತೆ. ನೀವು ಅದನ್ನ ನಾಲೆಡ್ಜ್ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಫ್ರಿಡ್ಜ್ ಟೆಕ್ನಿಷಿಯನ್ ಇರ್ತಾರೆ, ಅವ್ರನ್ನ ಕರ್ಸಿ ಸರ್ವಿಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇದೇ ತರ ಕಂಟೆಂಟ್ ವಿಡಿಯೋಗಳು ಬೇಕಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಧನ್ಯವಾದ.